ಮಹಾಗಣಾಧಿಪತಯೇ ನಮಃ. ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟೇಶ ಮಹಾತ್ಮೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಲಕ್ಷ್ಮೀ ಪದ್ಮಾ ಸಮೇತ ಶ್ರೀನಿವಾಸಾಯ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೋಷ್ಠಾನಿ ಮಾಧವ. ಶೌನಕರು ಮಹಾನ್ ಜ್ಞಾನಿಗಳು, ಪುರಾಣ ಕಥಾ ನಿರೂಪಣಾ ಪ್ರವೀಣರೂ ಆದ ಸೂತ ಮಹರ್ಷಿಗಳನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಹೀಗೆ ವಿನಂತಿಸಿದರು. ಹೇ ಮುನಿವರ್ಯ, ಹಿಂದೆ ತಾವು ಕೃಪೆಯಿಂದ ಶ್ರೀರಂಗನಾಥನ ಮಹಾತ್ಮೆ ಹಾಗೂ ಕಾಳಹಸ್ತಿ ಮಹಿಮೆಗಳನ್ನು ನಮಗೆ ನಿರೂಪಿಸಿ ಮಹದುಪಕಾರ ಮಾಡಿದ್ದೀರಿ. ಈಗ ಶ್ರೀ ವೆಂಕಟೇಶನ ಮಹಿಮೆಯನ್ನು ಕೇಳುವ ಆಶೆಯಾಗಿದೆ ಎಂದರು. ಸೂತ ಮಹರ್ಷಿಗಳು, ಶೌನಕರೇ, ನೀವು ಮಹಾಜ್ಞಾನಿಗಳಾಗಿದ್ದೀರಿ. ಸೂಕ್ತವಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಹಿಂದೆ ನಾನು ಭಗವಾನ್ ವೇದವ್ಯಾಸರಿಂದ ಕೇಳಿ ತಿಳಿದ ಶ್ರೀ ವೆಂಕಟಪತಿಯ ಮಹಿಮೆಯನ್ನು ಸಾದ್ಯಂತವಾಗಿ ನಿಮಗೆ ಹೇಳುತ್ತೇನೆ ಎಂದು ನುಡಿದರು. ತ್ರೇತಾಯುಗದಲ್ಲಿ ಶತಾನಂದರು ಹೇಳಿದ ವೆಂಕಟೇಶ ಮಹಾತ್ಮೆ ಭವಿಷ್ಯವಾಣಿಯಾಗಿದೆ. ಈ ಮಹಿಮೆಯ ಶ್ರವಣದಿಂದ ಧನವನ್ನು ಬಯಸುವವನು ಧನವನ್ನು, ಸಂತಾನಾಪೇಕ್ಷೆಯು ಸತ್ಸಂತಾನವನ್ನು, ರೋಗಪೀಡಿತರು ಆರೋಗ್ಯವನ್ನು ಪಡೆಯುವರು. ಈ ಕಥಾಶ್ರವಣದಿಂದ ಬ್ರಹ್ಮನಿಗೆ ಸತ್ಯಲೋಕಾಧಿಪತ್ಯ, ಶಿವನಿಗೆ ವಿಷ ನಿವಾರಣೆ, ಇಂದ್ರನಿಗೆ ಸ್ವರ್ಗಾಧಿಪತ್ಯ ದೊರೆತವು. ಈ ಮಹಿಮಾನ್ವಿತ ಕಥೆಯು ಶೀಘ್ರ ಫಲದಾಯಕವಾಗಿದೆ. ಶ್ರೀ ವೆಂಕಟೇಶ ಮಹಾತ್ಮೆ, ಅಧ್ಯಾಯ 10. ಬಕುಳಾದೇವಿಯ ಮಾತುಗಳನ್ನು ಕೇಳಿದ ಶ್ರೀನಿವಾಸನು ತನ್ನ ಮದುವೆ ಏರ್ಪಾಟಿನ ಬಗ್ಗೆ ದಿಗ್ಭ್ರಾಂತನಾದನು. ಆಕಾಶರಾಜನು ಅಪಾರವಾದ ಬಂಧು ಬಳಗ ಉಳ್ಳವನು, ಆದರೆ ನಾನು ಯಾರು ಬಂಧು ಬಳಗವಿಲ್ಲದವನು. ಸಮಾನ ದ್ರವ್ಯ ವ್ಯವಹಾರವಿಲ್ಲದಿದ್ದರೆ ಅಂತಹ ಮದುವೆ ಹಾಗೂ ಸ್ನೇಹ ಶೋಭಿಸಲಾರದು. ಬಂಧುಹೀನನಾದ ನನಗೆ ರಾಜನು ಹೇಗೆ ಮದುವೆ ಮಾಡಿಕೊಡುತ್ತಾನೆಂದು ಚಿಂತಿಸಿದನು. ಶುಕ ಮುನಿಗಳು ಹೇಳಿದ ಮಾತನ್ನು ತಿಳಿದ ಬಕುಳೆಯು, ಶ್ರೀನಿವಾಸ, ಬ್ರಹ್ಮ ರುದ್ರಾದಿ ದೇವತೆಗಳನ್ನು ನಿನ್ನ ಮೊಮ್ಮಕ್ಕಳನ್ನು ಸ್ಮರಣೆ ಮಾಡೆಂದಳು. ತಾಯಿಯ ವಚನವನ್ನಾಲಿಸಿದ ಶ್ರೀನಿವಾಸನು ಗರುಡ ಶೇಷರನ್ನು ಸ್ಮರಿಸಿದಾಗ ಅವರು ಬಂದು ಭಕ್ತಿಯಿಂದ ಕೈಜೋಡಿಸಿ ನಿಂತುಕೊಂಡರು. ಶೇಷನಿಗೆ ಕೈಲಾಸ ಪರ್ವತಕ್ಕೆ ಹೋಗಿ ಶಿವನನ್ನು ಮತ್ತು ಅವನ ಪರಿವಾರವನ್ನು ಕರೆತರುವಂತೆ ಅಪ್ಪಣೆ ಮಾಡಿದನು. ಗರುಡನನ್ನು ಬ್ರಹ್ಮಲೋಕಕ್ಕೆ ಲಗ್ನಪತ್ರಿಕೆಯೊಡನೆ ಕಳುಹಿಸಿದನು. ಗರುಡ ದೇವನು ಬ್ರಹ್ಮನಿಗೆ ಆ ಪತ್ರವನ್ನು ತಲುಪಿಸಿದನು. ಆ ಪತ್ರದಲ್ಲಿ ಶ್ರೀನಿವಾಸನು ತನ್ನ ಕಲ್ಯಾಣ ಮಹೋತ್ಸವಕ್ಕೆ ಬ್ರಹ್ಮನನ್ನು ಪರಿವಾರ ಸಮೇತಾಗಿ ಆಹ್ವಾನಿಸಿದ್ದನು. ಬ್ರಹ್ಮದೇವನಿಗೆ ಅಪಾರವಾದ ಸಂತೋಷವಾಯಿತು. ಭರತಖಂಡದ ದಕ್ಷಿಣ ಭಾಗದಲ್ಲಿರುವ ಶೇಷಾಚಲಕ್ಕೆ ಸಕಲ ದೇವತೆಗಳೂ ಬರಬೇಕೆಂದು ಬ್ರಹ್ಮನು ಆಜ್ಞಾಪಿಸಿದನು. ನಂತರ ಬ್ರಹ್ಮನು ಸರ್ವಾಲಂಕಾರ ಭೂಷಿತನಾಗಿ ತನ್ನ 4 ಶಿರಗಳನ್ನು ಕಿರೀಟದಿಂದ ಅಲಂಕರಿಸಿ ಆಭರಣಗಳನ್ನು ಧರಿಸಿ ಸರಸ್ವತಿ, ಸಾವಿತ್ರಿ, ಗಾಯತ್ರಿಯರೊಡನೆ ಹಂಸ ಮೊದಲಾದ ವಾಹನಗಳನ್ನೇರಿ ಹೊರಟನು. ದೇವತೆಗಳ ಮಧ್ಯದಲ್ಲಿ ನಕ್ಷತ್ರಗಳ ನಡುವೆ ಚಂದ್ರನು ಶೋಭಿಸುವಂತೆ ರಾರಾಜಿಸುತ್ತಿದ್ದನು. ಗಂಧರ್ವ, ಯಕ್ಷ, ಕಿನ್ನರರು ತಮ್ಮ ವಾದ್ಯಗಳೊಡನೆ ಬ್ರಹ್ಮನನ್ನು ಅನುಸರಿಸಿದರು. ಸತ್ಯಲೋಕ, ತಪೋಲೋಕ ಮೊದಲಾದ 7 ಲೋಕಗಳನ್ನೂ ದಾಟಿ ಬ್ರಹ್ಮನು ಭೂಲೋಕವನ್ನು ತಲುಪಿದನು. ಭೂಲೋಕದ ಜನರು, ಋಷಿ ಮುನಿಗಳು ವೆಂಕಟಗಿರಿಗೆ ಪ್ರಯಾಣ ಮಾಡಿದರು. ದೇವದುಂದುಬಿಗಳು ಮೊಳಗಿದವು. ಶ್ರೀನಿವಾಸನು ಗರುಡನನ್ನು ಹುಡುಕುತ್ತಿರಲು ಒಬ್ಬ ದೂತನು ಬಂದು ಗರುಡನು ಮಾರ್ಗ ಮಧ್ಯದಲ್ಲಿ ಇರುವನೆಂದೂ ತಿಳಿಸಿದನು. ಕೆಲವು ಸಮಯದಲ್ಲಿ ಶ್ರೀನಿವಾಸನು ಗರುಡನನ್ನು ಕಂಡನು. ಬ್ರಹ್ಮದೇವನು ಕೃಷ್ಣಾ ನದಿಯನ್ನು ದಾಟಿ ಶ್ರೀಶೈಲದ ಮೂಲಕ ಅಹೋಬಳ ಕ್ಷೇತ್ರಕ್ಕೆ ಬಂದು ತುಂಬುರ ತೀರ್ಥದಲ್ಲಿ ಸ್ನಾನ ಮಾಡಿ ಬರುವೆನೆಂದು ಹೇಳಿದನು. ಈ ಸಂದೇಶವನ್ನು ಕೇಳಿದ ಶ್ರೀನಿವಾಸನು ಗರುಡಾರೂಢನಾಗಿ ಮಗನನ್ನು ಎದುರುಗೊಳ್ಳಲು ಹೊರಟನು. ಬ್ರಹ್ಮದೇವನು ತನ್ನ ತಂದೆಯನ್ನು ನೋಡಿ ಹಂಸವಾಹನದಿಂದ ಕೆಳಗಿಳಿದು ಶ್ರೀನಿವಾಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು.
ತಂದೆ ಮಕ್ಕಳು ಬಹಳ ಕಾಲ ಅಗಳಿದಂತೆ ಪರಸ್ಪರ ಮುಖಾವಲೋಕನ ಮಾಡಿಕೊಂಡರು. ಅವರಿಬ್ಬರು ಶ್ರೀನಿವಾಸನ ವಾಸಸ್ಥಾನವಾದ ಸ್ವಾಮಿ ಪುಷ್ಕರಣಿಯ ಬಳಿಗೆ ಬಂದರು. ಪರಮಾತ್ಮನು ತಾನು ಅಲ್ಲಿಗೆ ಬಂದು ನೆಲೆಸಿದುದನ್ನು ಮಗನಿಗೆ ವಿವರಿಸಿದನು. ಲಕ್ಷ್ಮೀ ವಿರಹ ಹಾಗೂ ನಂತರ ನಡೆದ ಘಟನೆಗಳನ್ನು ತಿಳಿಸಿದನು. ತಾನು ಭೃಗು ಋಷಿಯ ಪಾದದಿಂದ ತಾಡಿತನಾಗಿ ಭೂಲೋಕಕ್ಕೆ ಬಂದು ನೆಲೆಸಿದ ಪ್ರಸಂಗವನ್ನೂ ನೆನಪಿಸಿದನು. ಮತ್ತು ತಾನು ತಾಯಿ ಯಶೋದೆಯನ್ನು ಬಕುಳೆಯಾಗಿ ಭೂಮಿಯಲ್ಲಿ ಕಂಡದ್ದಾಗಿಯೂ ಆಕೆಯಿಂದ ರಕ್ಷಿಸಲ್ಪಟ್ಟಿರುವೆನೆಂದು ಹೇಳಿದನು. ತಾನು ಆಕಾಶರಾಜನ ಪುತ್ರಿಯಾದ ಪದ್ಮಾವತಿಯನ್ನು ಮೋಹಿಸಿದ ಪ್ರಸಂಗವನ್ನೂ ವಿವರಿಸಿದನು. ಅಷ್ಟರಲ್ಲಿ ವಾಯುದೇವನು ಜಿಂಕೆಯನ್ನು ಏರಿ ಭಾರತಿಯೊಡನೆ ಅಲ್ಲಿಗೆ ಬಂದನು. ನಂತರ ರುದ್ರದೇವನು ತನ್ನ ಭೂತಗಣಗಳೊಂದಿಗೆ ಅಲ್ಲಿಗೆ ಬಂದನು. ನಂತರ ಕುಬೇರ, ಅಗ್ನಿ, ವಾಯು, ಸೂರ್ಯ, ಚಂದ್ರರು ತಮ್ಮ ವಾಹನಗಳನ್ನೇರಿ ಬಂದರು. ಕಶ್ಯಪ, ಅತ್ರಿ, ಭಾರದ್ವಾಜ ಮೊದಲಾದ ಋಷಿಗಳು, ಗಂಧರ್ವರು, ರಾಜರು ವಿವಾಹ ಮಂಗಳ ಕಾರ್ಯಕ್ಕೆ ಆಗಮಿಸಿದರು. ನಂತರ ದೇವಶಿಲ್ಪಿಯಾದ ವಿಶ್ವಕರ್ಮನೂ ಅಲ್ಲಿಗೆ ಬಂದನು. ಪರಮಾತ್ಮನು ವಿಶ್ವಕರ್ಮನಿಂದ ವಿವಾಹಕ್ಕೆ ಬಂದ ಬಂಧುಗಳಿಗಾಗಿ ಮನೆಗಳನ್ನು, ಕಲ್ಯಾಣಕ್ಕಾಗಿ ವಿಶೇಷವಾದ ವೇದಿಕೆಯನ್ನು, ಗೋಶಾಲೆ, ಗಜಶಾಲೆ, ಬಾವಿಗಳನ್ನು ನಿರ್ಮಾಣ ಮಾಡಿಸಿದನು ಎಂಬಲ್ಲಿಗೆ ವೆಂಕಟೇಶ ಮಹಾತ್ಮೆಯ 10ನೇ ಅಧ್ಯಾಯವು ಮುಗಿಯಿತು. ಮುಂದಿನ ಭಾಗದಲ್ಲಿ ಅಧ್ಯಾಯ 11ರ ಬಗ್ಗೆ ತಿಳಿದುಕೊಳ್ಳೋಣ. ವೆಂಕಟೇಶ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ.